ಆತ್ಮೀಯರೇ ನಮಸ್ಕಾರ. ಲೀಲಾಜಾಲ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕವಾದಂಥ ಸ್ವಾಗತ. ಇತ್ತೀಚೆಗೆ ನನ್ನ ಕೆಲವರು ಸ್ನೇಹಿತರು ನೀವು ಹೊಸ ವಿಡಿಯೋ ಯಾವುದು ಮಾಡಲಿಲ್ಲ ಯಾಕೆ ಅಂತ ಕೇಳ್ತಾಯಿದ್ರು. ಅದಕ್ಕೆ ಉತ್ತರ ಹೇಳೋದು ರೂಪವಾಗಿ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಒಂದು ಚಿತ್ರದ ನಿರ್ಮಾಣದಲ್ಲಿ ತೊಡ್ಕೊಂಡಿದ್ದೆ. ಸುಮಾರು 2-3 ತಿಂಗಳಿಂದ ಅದೇ ಕೆಲಸ ಆಗಿ ಹೊಸ ವಿಡಿಯೋ ಮಾಡೋವಂಥ ಅವಕಾಶವೇ ನಮಗೆ ಸಿಗಲಿಲ್ಲ. ಈಗ ಏನು ಮಾಡಿದೆ ದಿವಸ ಅನ್ನೋದನ್ನು ಕುರಿತು ಹೇಳೋದಕ್ಕೋಸ್ಕರವಾಗಿ ಬಂದಿದ್ದೇನೆ. ನಾವು ಮಾಡ್ತಾ ಇರೋವಂಥ ಚಿತ್ರ ಯಾವುದು ಅಂತ ಹೇಳಿದ್ರೆ, ಮಾಡ್ತಾ ಇರೋದು ಅಂದರೆ ಮಾಡಿ ಮುಗಿಸಿದೆ. ಅದರ ಬಗ್ಗೆನೇ ಆ ಚಿತ್ರ ನಿರ್ಮಾಣದ ಒಂದು ವಿಡಿಯೋವನ್ನು ತಮಗೆ ತೋರಿಸ್ಬೇಕು ಅಂತ, ಅದಕ್ಕೊಂದು ಕಾರಣವನ್ನು ಮತ್ತು ಅದರ ಸಮರ್ಥನೆಯನ್ನು ನೀಡಬೇಕು ಅಂತ ಇವತ್ತು ನಾನು ತಮ್ಮ ಮುಂದೆ ಬಂದಿದ್ದೇನೆ. ಇದು ಯಾವುದು ಚಿತ್ರ ಅಂತ ಹೇಳಿದ್ರೆ ಪದ್ಮಗಂಧಿ ಅಂತ. ಏನು ಪದ್ಮಗಂಧಿ ಅಂದರೆ ಅದಕ್ಕೆ ಅರ್ಥ ಆಮೇಲೆ ಹೇಳ್ತೀನಿ. ಪದ್ಮ ಅಂದರೆ ಎಲ್ಲರಿಗೂ ಗೊತ್ತಿದೆ, ಕಮಲ ಪುಷ್ಪ, ಅದಕ್ಕೆ ಸಂಬಂಧಪಟ್ಟಿದ್ದು ಪದ್ಮಗಂಧಿ. ಈಗ ಇದು ಕಮಲ ಪುಷ್ಪವನ್ನು ಕುರಿತಂತಹ ಚಿತ್ರ ಅಂತ ಆಯಿತು. ಏನಿದು ಕಮಲ ಪುಷ್ಪವನ್ನು ಕುರಿತಂಥ ಚಿತ್ರ? ಯಾವ ಪುಷ್ಪಕ್ಕೂ ಇಲ್ಲದೆ ಇರುವಂತಹ ವಿಶೇಷ ಏನಿದೆ ಈ ಪುಷ್ಪಕ್ಕೆ ಇತ್ಯಾದಿ ಪ್ರಶ್ನೆಗಳು ಹೇಳುತ್ತೆ. ಮತ್ತು ಒಂದು ಚಿತ್ರ ನಿರ್ಮಾಣ ಮಾಡುವಷ್ಟು ವಿಷಯ ಇದೆಯೇ ಈ ಕಮಲ ಪುಷ್ಪಕ್ಕೆ, ಹೀಗೆ ಅಂತಲೂ ಕೇಳ್ಬೋದು. ಖಂಡಿತ ಇದೆ. ಮತ್ತು ನಾನು ಸುಮಾರು ಒಂದು 7-8 ವರ್ಷಗಳಿಂದ ಈ ಪುಷ್ಪದ ಉಪಸ್ಥಿತಿಯ ಬಗ್ಗೆ, ಎಲ್ಲಿ ಉಪಸ್ಥಿತಿ ಅಂದರೆ ನಮ್ಮ ಭಾರತ ದೇಶದ ನಾಗರಿಕತೆ ಮತ್ತು ಈ ಆರ್ಟ್ ಫೀಲ್ಡ್ ಅಂತ ಹೇಳ್ತೀವಲ್ಲ, ಕಲೆ, ನೃತ್ಯ, ಸಂಗೀತ ಹಾಗೂ ಇನ್ನೂ ಅನೇಕ ಸಾಂಸ್ಕೃತಿಕವಾದಂತಹ ವಲಯಗಳಲ್ಲಿ ಈ ಕಮಲ ಪುಷ್ಪ ಹೇಗೆ ಇದೆ, ಯಾವ ರೀತಿ ಇದನ್ನು ಪ್ರಾಚೀನ ಕಾಲದಿಂದ ಅರ್ವಾಚೀನದವರೆಗೆ ಬಳಸ್ಕೊಂಡಿದ್ದಾರೆ, ಈಗಲೂ ಕೂಡ ಬಳಸ್ತಾ ಇದ್ದಾರೆ ಅನ್ನೋದು ನನಗೆ ಬಹಳ ಕುತೂಹಲಕರವಾದಂತಹ ವಿಷಯವಾಗಿ ಕಂಡಿತು. ಅದಕ್ಕೋಸ್ಕರವಾಗಿ ಇದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿ ಅದನ್ನೇ ನಾವು ಸಂಶೋಧನೆಯ ಮೂಲಕ ಅನೇಕ ಗ್ರಂಥಗಳ ಅಧ್ಯಯನವನ್ನು ಎಲ್ಲ ಮಾಡಿದಾಗ ಇದು ತುಂಬ ವ್ಯಾಪಕವಾಗಿದೆ ಇದು. ಮತ್ತು ಅಪರೂಪದವಾದಂತಹ ವಿಚಾರಗಳು ಇದರಲ್ಲಿದೆ. ಬೇರೆ ಯಾವ ಪುಷ್ಪಕ್ಕೂ ಇಲ್ಲದೇ ಇರುವಂತಹ ಒಂದು ಪ್ರಾಧಾನ್ಯ ಇದಕ್ಕಿದೆ ಇತ್ಯಾದಿ ವಿಷಯಗಳೆಲ್ಲ ತಿಳಿಯಿತು. ಅದನ್ನೇ ಕುರಿತು ಚಿತ್ರವನ್ನು ಮಾಡ್ತಾಯಿದ್ದೇವೆ. ಸುಮಾರು ಒಂದು 8 ವರ್ಷಗಳಿಂದ ಈ ವಿಷಯ ಸಂಗ್ರಹಣೆ, ಅದರ ಸಂಶೋಧನೆ ಇದೆಲ್ಲ ನಡೀತಾ ಇದೆ. ಈಗ ಅದು ಚಿತ್ರವಾಗಿ ಬರ್ತಾ ಇದೆ. ಅದಕ್ಕೆ ಪದ್ಮಗಂಧಿ ಅಂದರೆ ಪದ್ಮಕ್ಕೆ ಸಂಬಂಧಪಟ್ಟಿದ್ದು, ಕಮಲಕ್ಕೆ ಸಂಬಂಧಪಟ್ಟಿದ್ದು ಅನ್ನೋ ಹೆಸರನ್ನು ಕೂಡ ಇಟ್ಟಿದ್ದೇವೆ. ಈಗ ನೀವೊಂದು ಕೇಳ್ಬೋದು, ಏನು ಅಷ್ಟೊಂದಿದೆ ಅಂತ. ಸುಮ್ಮನೆ ಈಗ ಚಿತ್ರವೇ ಬರ್ತಾ ಇದೆ, ನಾನು ಏನೇನೋ ನಮ್ಮ ಅಧ್ಯಯನದಲ್ಲಿ ಕಂಡುಕೊಂಡಿದ್ದೀವಿ ಆ ಮಾಹಿತಿಯನ್ನೆಲ್ಲ ಒಂದು ಆಕರ್ಷಕವಾದಂಥ ರೀತಿಯಲ್ಲಿ, ಸಿನಿಮೀಯ ರೀತಿಯಲ್ಲಿ ಅದನ್ನು ನಿಮಗೆ ಕಟ್ಟಿಕೊಡ್ತಾ ಇದ್ದೇವೆ. ಆದರೂ ಕೂಡ ಈ ಪದ್ಮಗಂಧಿ ಚಿತ್ರಕ್ಕೆ ಒಂದು ಸಣ್ಣ ಮುನ್ನುಡಿಯನ್ನು ಹೇಳಬೇಕು, ಇಲ್ಲದಿದ್ದರೆ ಅದು ಅಷ್ಟು ಸ್ಪಷ್ಟವಾಗೋದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ಬಹುಶಃ ನನಗೆ ಗೊತ್ತಿರೋ ಹಾಗೆ, ನಾನು ತಪ್ಪಿದರೆ ಹೇಳ್ಬೋದು ನೀವು, ಕಮಲವನ್ನು ಕುರಿತಂತಹ ಮೊದಲ ಚಿತ್ರ ಇದಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಏನು ಈ ಕಮಲಕ್ಕೆ ಇಷ್ಟೊಂದು ಪ್ರಾಧಾನ್ಯ ಅಂತಲೂ ಕೇಳ್ಬೋದು ನೀವು. ಈಗ ನೋಡಿ, ನಮ್ಮಲ್ಲಿ ನಾವು ಚಿತ್ರಗಳನ್ನು ನೋಡ್ತೇವೆ, ಫೋಟೋಗಳು ಇಟ್ಕೊಂಡಿರ್ತೇವೆ, ಲಕ್ಷ್ಮೀ ಫೋಟೋವನ್ನು, ಸರಸ್ವತಿ ಇದನ್ನೆಲ್ಲ ನೋಡಿದಾಗ ಕಮಲ ಪುಷ್ಪದಲ್ಲೇ ಕೂತಿರುವಂಥ ಈ ದೇವಿ ಲಕ್ಷ್ಮಿ, ಅದು ಕೈಯಲ್ಲಿ ಕಮಲ ಇರುತ್ತೆ. ಇನ್ನು ಕಣ್ಣನ್ನಂತೂ ಕಮಲಕ್ಕೆ ಹೋಲಿಸ್ತಾರೆ. ಅದೇ ರೀತಿ ಸರಸ್ವತಿ ದೇವಿಯನ್ನು ಬೆಳ್ದಾವರೆಯಲ್ಲಿ ಅಂದರೆ ಬಿಳಿಯ ಕಮಲದಲ್ಲಿ ಆಕೆಯನ್ನು ಆಸೀನಗೊಳಿಸಿರ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ವಿಷ್ಣು ಪದ್ಮನಾಭ ಅನ್ನೋ ಹೆಸರಿನಿಂದ ಪ್ರಸಿದ್ಧನಾಗಿರೋದು. ಅಂದರೆ ಸೃಷ್ಟಿಯ ಆದಿಯಲ್ಲಿ ವಿಷ್ಣುವಿನ ನಾಭಿಯಿಂದ ಒಂದು ಕಮಲ ಪುಷ್ಪ ಹೊಮ್ಮುತ್ತೆ. ಆ ಕಮಲ ಪುಷ್ಪದಲ್ಲಿ ಸೃಷ್ಟಿಕರ್ತನಾದಂತಹ ಬ್ರಹ್ಮನೇ ಆಸೀನನಾಗಿರ್ತಾನೆ. ಅಲ್ಲಿಂದ ಸೃಷ್ಟಿ ಆರಂಭವಾಗುತ್ತೆ ಅಂತ. ಆ ಸೃಷ್ಟಿಯಿಂದ ಹಿಡಿದು ಅಂದರೆ ಅದಕ್ಕೆ ಬ್ರಹ್ಮನಿಗೆ ಸರಸಿಜಾಸನ ಅಂತ ಹೇಳ್ತಾರೆ. ವಿಷ್ಣುವಿನ ಪುತ್ರ ಸರಸಿಜಾಸನ ಅಂತ. ಅಂಬುಜೋದ್ಭವ ವಿನುತಂಬಂತ ಪುರಂದರದಾಸರು ಪರಮಾತ್ಮನನ್ನು, ಶ್ರೀಮನ್ನಾರಾಯಣನನ್ನು ಕೊಂಡಾಡ್ತಾರೆ. ಅಂಬುಜೋದ್ಭವ ಯಾರು? ಬ್ರಹ್ಮನಿಂದಲೇ ವಿನುತ ಸ್ತುತಿಸಲ್ಪಟ್ಟಂತಹ ದೇವತೆ ಇದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ.
ಇಂತಹ ಒಂದು ಅಪೂರ್ವವಾದ ವಿಷಯ ಇರುವಾಗ ಏನಿದು ಸೃಷ್ಟಿಯ ಆರಂಭದಲ್ಲೇ ಕಮಲ ಇರೋ ಹಾಗಿದೆ. ಹಾಗೆ ಮುಂದಕ್ಕೆ ಬನ್ನಿ, ಯಾವುದೇ ಒಂದು ವಿಚಾರವನ್ನು ತಗೊಂಡ್ರೂ ಕೂಡ ಅದರಲ್ಲಿ ಅಂದರೆ ಗೀತ, ನಾಟ್ಯ, ಕಲೆ, ತಂತ್ರ, ಮಂತ್ರ, ಆಯುರ್ವೇದ ಶಾಸ್ತ್ರ ಯಾವುದರಲ್ಲೇ ತಗೊಳ್ಳರೂ ಕೂಡ ಕಮಲದ ಉಪಸ್ಥಿತಿ ಇದೆ. ಇದನ್ನು ಕುರಿತು ನಮಗೆ ತುಂಬ ಆಕರ್ಷಣೆ ಉಂಟಾಗಿ ಅದನ್ನು ಮಾಡಬೇಕು ಅಂತ ಮನಸ್ಸಾಯಿತು. ಅಲ್ಲಿಂದ ಈಗ ತಂತ್ರಮಂತ್ರಗಳೆಲ್ಲ ಇರಲಿ, ಇವತ್ತಿನ ಕಾಲದ ವಿಚಾರಗಳನ್ನು ನೋಡಿ. ಈಗ ನಾವು ಸಿನಿಮಾದ ಇದೆಯಲ್ಲ, ಈ ಸಿನಿಮಾಗೆ ಅತ್ಯಂತ ಉತ್ತಮವಾದಂತಹ ಪ್ರಶಸ್ತಿ ಇದೆಯಲ್ಲ, ಈ ಪ್ರಶಸ್ತಿಯ ಹೆಸರೇನು ನಮಗೆಲ್ಲ ಗೊತ್ತೇ ಇದೆ. ಇವತ್ತು ಕೂಡ ಏನು ಪ್ರಶಸ್ತಿ, ಸ್ವರ್ಣಕಮಲ ಅಂತ ಕೊಡ್ತೀವಿ. ಹಾಗೆ ಸೆಕೆಂಡ್ ಬೆಸ್ಟ್ ಅವಾರ್ಡ್ ಇದೆಯಲ್ಲ, ಎರಡನೇ ಬಹುಮಾನವಾಗಿ ರಜತ ಕಮಲವನ್ನು ಕೊಡ್ತೇವೆ. ಇನ್ನು ನಾಗರಾಲಂಕಾರಗಳು ಯಾವ್ಯಾವುದು, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಇತ್ಯಾದಿ ಪ್ರಶಸ್ತಿಗಳನ್ನು ಕೊಡ್ತೇವೆ. ಅಂದರೆ ಆವತ್ತಿನ ಕಾಲದಿಂದ ಸೃಷ್ಟಿಯಿಂದ ಆರಂಭವಾಗಿ ಇವತ್ತಿನ ಕಾಲದವರೆಗೂ ಭಾರತೀಯರ ಚಿತ್ತವನ್ನು ಆಕ್ರಮಿಸಿಕೊಂಡಿರುವಂತಹ ಅತ್ಯಂತ ಸೊಗಸಾದ ರೀತಿಯಲ್ಲಿ ಅದನ್ನು ಆವರಿಸ್ಕೊಂಡಿರುವಂತಹ ಒಂದು ಪುಷ್ಪ ಅಂತ ಹೇಳಿದ್ರೆ ಕಮಲ ಅಂತ. ಅಂದ ಮೇಲೆ ಏನೋ ಒಂದು ಇದಕ್ಕೆ ಸ್ವಾರಸ್ಯ ಇರಬೇಕು, ಏನೋ ಒಂದು ಸೊಗಸಿರಬೇಕು, ಏನೋ ಒಂದು ಅರ್ಥ ಇರಬೇಕು ಅಂತ ಅನ್ನೋದು ಸ್ಪಷ್ಟವಾಗುತ್ತೆ. ಅರಬಿಂದೋ ಆಶ್ರಮದ ಶ್ರೀಮಾತಾ ಅವರು ಒಂದು ಪುಸ್ತಕವನ್ನೇ ಬರೆದಿದ್ದಾರೆ ಹೂವುಗಳ ಬಗ್ಗೆ. ಅವರು ಒಂದು ಮಾತನ್ನು ಹೇಳ್ತಾರೆ, ಏನಂದರೆ ಎವ್ರಿ ಫ್ಲವರ್ ಹ್ಯಾಸ್ ಎ ಮೆಸೇಜ್ ಅಂತ. ಅದು ನಿಜ. ಈ ಪ್ರಕೃತಿಯಲ್ಲಿ ಇರುವಂಥ ಅನೇಕ ವಸ್ತುಗಳಲ್ಲಿ ಅತ್ಯಂತ ಮಧುರವಾದಂತಹ, ಆಕರ್ಷಕವಾದಂತಹ, ಸುಂದರವಾದಂತಹ ಸೊಬಗಿನ ವಸ್ತುಗಳು, ನಮಗೆ ಹೃನ್ಮನಗಳನ್ನು ಸಂತೋಷಗೊಳಿಸುವಂತಹ ವಸ್ತುಗಳಲ್ಲಿ ಹೂವು ಮತ್ತು ಹಕ್ಕಿ ಇವೆರಡು ಕೂಡ ತುಂಬ ಪ್ರಧಾನವಾಗಿರುವಂಥದ್ದು. ಈ ಹೂವುಗಳಲ್ಲಂತೂ ಅದೆಷ್ಟು ವೈವಿಧ್ಯಮಯವಾದಂತಹ ವರ್ಣಗಳು, ಎಷ್ಟು ಆಕರ್ಷಕವಾದಂತಹ ಸುಗಂಧ, ಅದೆಷ್ಟು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಇದೆಲ್ಲ ಇದೆ. ಹಾಗೆ ಪ್ರತಿಯೊಂದು ಹೂವಿಗೂ ಕೂಡ ಒಂದು ಮೆಸೇಜ್ ಇದೆ, ಒಂದು ಸಂದೇಶ ಇದೆ, ಅದು ಒಂದು ಸೊಗಸನ್ನು ನಮಗೆ ಹೇಳುತ್ತೆ ಅಂತ. ಆದರೆ ನಾನು ಅಂದ್ಕೊಂಡಿದ್ದು ಈ ಕಮಲಪುಷ್ಪದ ಬಗ್ಗೆ ಹೆಚ್ಚಿಗೆ ಓದ್ದಂಗೆಲ್ಲ ನಮಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಗಾಟ್ ನಾಟ್ ಓನ್ಲಿ ಎ ಮೆಸೇಜ್ ಬಟ್ ಎ ಲೋಡ್ ಆಫ್ ಮೀನಿಂಗ್ ಅಂತ ಅನ್ನಿಸ್ತು. ಅಂದರೆ ಇದಕ್ಕೆ ತುಂಬ ಅರ್ಥ ಇದೆ. ಈ ಅರ್ಥ ಇದನ್ನು ಅದರ ಪದರಗಳನ್ನೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಕಲಾ ವಲಯದಲ್ಲಿ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ, ತಂತ್ರಶಾಸ್ತ್ರದಲ್ಲಿ, ಮಂತ್ರಶಾಸ್ತ್ರದಲ್ಲಿ ಎಲ್ಲ ಅನ್ನೋದು ನಮಗೆ ಅರ್ಥವಾಯಿತು. ಹಾಗಾಗಿ ಈ ತತ್ವಶಾಸ್ತ್ರದಲ್ಲೂ ಕೂಡ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನಸಪಾಪೇನ ಪದ್ಮಪತ್ರಮಿವಾಂಭಸ. ಅಂದರೆ ಇದು ತತ್ವಶಾಸ್ತ್ರದಲ್ಲಿ ಹೇಗೆ ಸಂಸಾರದಲ್ಲಿದ್ದೂ ಕೂಡ ಕರ್ಮಲೇಪದ ಇಲ್ಲದೆ ತುಂಬ ವಿಮುಕ್ತವಾದಂತಹ ರೀತಿಯಲ್ಲಿ ಬದುಕ್ಬೋದು ಅನ್ನೋದಕ್ಕೆ ಈ ಒಂದು ಪದ್ಯ ನಮಗೆ ಉದಾಹರಣೆಯಾಗಿ ಸಿಗುತ್ತೆ. ಪದ್ಮಪತ್ರಮಿವಾಂಭಸ ಅನ್ನೋದು ಇದೊಂದು ಮೆಟಫರ್ ಆಗಿ, ಒಂದು ಸಂಕೇತವಾಗಿ, ಒಂದು ಪ್ರತಿಮೆಯಾಗಿ ನಮಗೆ ಕಾಣಿಸುತ್ತೆ. ಹೀಗೆ ಸಾಧಾರಣವಾದಂತಹ ಒಂದು ಸಂದರ್ಭದಿಂದ ಹಿಡಿದು ಅತ್ಯುಚ್ಚವಾದಂತಹ ಚಿಂತನೆಯಾದ ತತ್ವಶಾಸ್ತ್ರದವರೆಗೂ ಕಮಲದ ಉಪಸ್ಥಿತಿ ಇದೆ ಅನ್ನೋದು ಸ್ಪಷ್ಟ ಆಯಿತು. ಈ ಚಕ್ರಗಳೆಲ್ಲ, ನಮ್ಮ ದೇಹದಲ್ಲಿರುವಂತಹ ಚಕ್ರಗಳೆಲ್ಲವೂ ಕೂಡ ಪದ್ಮಾಕಾರದಲ್ಲಿಯೇ ಇರುತ್ತೆ. ಅದರ ದಳಗಳು ಮಾತ್ರ ವ್ಯತ್ಯಾಸವಾಗುತ್ತೆ ಅಂತ ಎಲ್ಲ ತಂತ್ರಗ್ರಂಥಗಳು ಬಹಳ ಚೆನ್ನಾಗಿ ಹೇಳುತ್ತವೆ. ಅದಕ್ಕೆ ಒಂದು ಪದ್ಯವನ್ನು ನಾವು ಉದಾಹರಣೆಯಾಗಿ ಕೊಡಬಹುದು. ಕಂಠೆ ಸ್ಯಾತ್ ಷೋಡಶದಲಂ ಭ್ರೂಮಧ್ಯೆ ಅಶೀತಿ ಸಂಹಿತಂ. ಕಂಠದಲ್ಲಿ ಇರುವಂಥ ಚಕ್ರದಲ್ಲಿ 16 ದಳಗಳಿರುತ್ತಂತೆ ಆ ಚಕ್ರ ಕಮಲದಲ್ಲಿ. ಭ್ರೂಮಧ್ಯೆ ಅಶೀತಿದಲ ಸಂಹಿತಂ, 80 ದಳಗಳಂತೆ. ಅಂದರೆ ಆಜ್ಞಾಚಕ್ರದಲ್ಲಿ ಸಹಸ್ರದಲಮಾಖ್ಯಾತಂ ಬ್ರಹ್ಮರಂಧ್ರೇತು ಪಂಕಜಂ ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮರಂಧ್ರದಲ್ಲಿ, ಸಹಸ್ರಾರದಲ್ಲಿ ಹೆಸರೇ ಹೇಳೋ ಹಾಗೆ ಸಹಸ್ರದಳ ಅಂತನೂ ಕಮಲನೂ ಇರುತ್ತೆ ಅಂತ. ಹೀಗೆ ಈ ಕಮಲ ಎಲ್ಲೆಲ್ಲೂ ಕೂಡ ಇರುವಂಥದ್ದು, ಸರ್ವವ್ಯಾಪಕವಾಗಿರುವಂಥದ್ದು. ಇನ್ನು ಆಯುರ್ವೇದ ಶಾಸ್ತ್ರದಲ್ಲಂತೂ ಈ ಕಮಲದ ದಂಟು, ನಾರು, ಬೇರು, ಆ ಹೂವು, ಅದರ ಇಲ್ಲಿರುವಂತಹ ಪುಂಕೇಸರ, ದಳಗಳು ಪ್ರತಿಯೊಂದು ಕೂಡ ಔಷಧಕ್ಕೆ ಬರುವಂಥದ್ದು. ಒಂದು ಮಂತ್ರಚಿಕಿತ್ಸೆ ಇದೆ, ಕಮಲವನ್ನು ಉಪಯೋಗಿಸ್ಕೊಂಡು ಮಂತ್ರಚಿಕಿತ್ಸೆಯನ್ನು ಮಾಡ್ತಾರೆ. ಇನ್ನೂ ಒಂದು ಕಮಲದ ವಿಶೇಷ ಏನು ಅಂತ ಹೇಳಿದ್ರೆ ನೋಡಿ, ನಮ್ಮ ದೇಶದ ಚಿಂತನೆಯಲ್ಲಿ ಹೇಗೆ ಬೆರೆತು ಹೋಗಿದೆ ಇದು ಅಂತ ಹೇಳಿದೆ ಆಗಲೇ. ಎಲ್ಲ ವಿಚಾರಗಳಿಗೂ ಕೂಡ ಕಮಲಕ್ಕೆ ಸಂಬಂಧಪಟ್ಟಿದ್ದೆ ಅನ್ನೋದಕ್ಕೋಸ್ಕರವಾಗಿ ಇನ್ನೊಂದು ಮಾತನ್ನು ಹೇಳ್ಬೋದು ಇಲ್ಲಿ. ಏನಂತ ಹೇಳಿದ್ರೆ,
ರಣಾಂಗಣದಿಂದ ಹಿಡಿದು ಕ್ರೀಡಾಂಗಣದವರೆಗೆ ಕಮಲದ ಉಪಸ್ಥಿತಿ ಇದೆ ಅಂದರೆ ಆಶ್ಚರ್ಯ ಆಗುತ್ತೆ ಅಲ್ವೇ. ಏನು ಇಷ್ಟೊಂದು ಮಹಾತ್ಮ್ಯ ಇದರದು, ಇಷ್ಟೊಂದು ಸೊಗಸನ್ನು ಉಪಯೋಗಿಸ್ಕೊಂಡಿದ್ದಾರೆ ನಮ್ಮ ಜನರು ಅನ್ನೋದು ಒಂದು ಪ್ರಾಚೀನ ಕಾಲದಿಂದ. ಏನಂತ ಹೇಳಿದ್ರೆ 1857ರಲ್ಲಿ ಒಂದು ಮಹಾ ಸಂಗ್ರಾಮವೇ ನಡೀತು. ತಾತ್ಯಾ ಟೋಪೆ, ನಾನಾ ಸಾಹೇಬ್, ರಾಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲ ಸೇರಿಕೊಂಡು ರಾಜ ಕುವರಸಿಂಹ, ಅಮರಸಿಂಹ, ಜಗದೀಶ್ಪುರದವರು ಇವರೆಲ್ಲ ಸೇರಿಕೊಂಡು ಒಂದು ದೊಡ್ಡ ಯುದ್ಧವನ್ನೇ ಮಾಡ್ತಾರಲ್ವೇ ಬ್ರಿಟಿಷರ ಮೇಲೆ. ಆ ಸಂದರ್ಭದಲ್ಲಿ ಕಮಲ ಪುಷ್ಪವನ್ನು ಕೂಡ ಉಪಯೋಗಿಸ್ಕೊಳ್ತಾರೆ ಅವರು. ನೋಡಿ, ಆ ಸಂದರ್ಭದಲ್ಲಿ ಬ್ರಿಟಿಷರ ಅಧೀನದಲ್ಲಿತ್ತು ನಮ್ಮ ದೇಶ. ಇವರು ಬ್ರಿಟಿಷರ ಮೇಲೆ ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ಸೈನ್ಯ ಎಲ್ಲಿ ಬರಬೇಕು? ಈಗಾಗಲೇ ಬ್ರಿಟಿಷರ ಅಧೀನದಲ್ಲಿರುವಂಥ ಸೈನ್ಯವನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳೋದಕ್ಕೆ ಅವರು ತುಂಬ ನಮ್ಮ ದೇಶಕ್ಕೆ ತುಂಬ ಹೊಂದಿಕೊಳ್ಳುವಂತಹ ಅಂದರೆ ಒಂದು ಉಪಾಯವನ್ನು ಹುಡ್ತಾರೆ. ಏನಂತ ಹೇಳಿದ್ರೆ, ಈ ತುಕಡಿಗಳು ಕೆಲಸ ಮಾಡ್ತಾ ಇರುತ್ತಲ್ಲ ಅಲ್ಲಿ ಕವಾಯಿತು ಇದೆಲ್ಲ ಮಾಡುವಾಗ ಒಂದು ಕಮಲದ ಪುಷ್ಪಗಳ ದಂಟು ಸಮೇತ ಕಮಲ ಪುಷ್ಪಗಳ ಒಂದು ಒಂದು ಗಂಟನ್ನು ತೊಗೊಂಡು ಹೋಗೋದು. ಅಲ್ಲಿ ಇವರಿಗೆ ಗುಟ್ಟಾಗಿ ಹೇಳೋದು, ಒಂದು ಕಮಲ ಪುಷ್ಪವನ್ನು ತೊಗೊಂಡು ನೀವು ದಂಟು ಹಿಂದಕ್ಕೆ ತಿರುಗಿಸಿದ್ರೆ ನೀವು ಈ ಯುದ್ಧದಲ್ಲಿ ಭಾಗವಹಿಸ್ತೀರಾ, ಈ ಯುದ್ಧ ನಿಮಗೆ ಒಪ್ಪಿಗೆ ಇದೆ ಅಂತ ಹೇಳಿದ ಹಾಗೆ. ಇದನ್ನು ಅವರಿಗೆ ಗುಟ್ಟಾಗಿ ಹೇಳಿ ಅವ್ರಿಗೆ ಕಮಲದ ಒಂದು ಕೊನೆಯಲ್ಲಿರುವಂಥವ್ರಿಗೆ ಒಂದು 20-25 ದಂಟುಗಳ ಸಮೇತ ಇರುವಂಥ ಕಮಲ ಪುಷ್ಪದ ಗಂಟನ್ನು ಕೊಡೋದು. ಅವರು ಒಂದೊಂದೇ ಹೂವನ್ನು ತಗೊಂಡು ಅದನ್ನು ಹಾಗೆ ಮುಂದುವರಿಸೋದು. ಕೊನೆಗೆ ಕೇವಲ ದಂಟುಗಳು ಮಾತ್ರ ಸಿಗುತ್ತೆ, ಪುಷ್ಪಗಳೆಲ್ಲ ಅವ್ರ ಕೈಯಲ್ಲಿರುತ್ತೆ. ಇದರಿಂದ ಅರ್ಥ ಏನಾಗುತ್ತೆ ಅಂದರೆ, ಇಷ್ಟು ಜನನೂ ಕೂಡ ಮುಂದೆ ಬರುವಂಥ ಯುದ್ಧದಲ್ಲಿ ಭಾರತೀಯರ ಪರವಾಗಿ, ಭಾರತೀಯ ಸೇನೆಯ ಪರವಾಗಿ ಬ್ರಿಟಿಷರ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ ಅಂತ. ಈ ರೀತಿ ಆಪರೇಷನ್ ರೆಡ್ ಲೋಟಸ್ ಅಂತ ಪ್ರಾಯಶಃ ಜಗತ್ತಿನಲ್ಲಿ ಎಲ್ಲೂ ಕೂಡ ಇಂಥ ಒಂದು ಇಂಜಿನಿಯಸ್ ಅಂದರೆ ಈ ನಮ್ಮ ದೇಸಿ ಒಂದು ತಂತ್ರ ಇದೆಯಲ್ಲ, ಇದನ್ನು ಯಾರೂ ಬಳಸಿದ್ದಿಲ್ಲ ಅಂತ ಕಾಣುತ್ತೆ. ತಾತ್ಯಾ ಟೋಪೆ ಅವರುಗಳು ಇದನ್ನು ಬಳಸಿದ್ರು. ಅಂದರೆ ಬ್ರಿಟಿಷರ ಅಧೀನದಲ್ಲಿದ್ದಂತಹ ಸೈನ್ಯದ ಮೊಬಿಲೈಸೇಷನ್ಗೆ ಅವರನ್ನು ಕೂಡಿ ಹಾಕೋದಕ್ಕೆ, ಕಲೆ ಹಾಕೋದಕ್ಕೋಸ್ಕರವಾಗಿ ಈ ಕಮಲದ ತಂತ್ರವನ್ನು ಉಪಯೋಗಿಸಿದ್ರು. ಬ್ರಿಟಿಷರಿಗೆ ಅರ್ಥವೇ ಆಗಲಿಲ್ಲ ಇಂಥದ್ದನ್ನು. ಜೊತೆಗೆ ಚಪಾತಿಯನ್ನು ಉಪಯೋಗಿಸಿದ್ರು. ಚಪಾತಿ ಮತ್ತು ಕಮಲ ಏನು ಆಶ್ಚರ್ಯಕರವಾಗಿದೆ ನೋಡಿ, ಏನು ದೇಸಿ ಉಪಾಯಗಳನ್ನು ಹೂಡಿದ್ರು. ಇದನ್ನು ಕುರಿತು ಒಂದು ದೊಡ್ಡ ಪುಸ್ತಕವೇ ಬಂದಿದೆ, ಆಪರೇಷನ್ ರೆಡ್ ಲೋಟಸ್ ಅಂತ. ಅದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಒಟ್ಟಿನಲ್ಲಿ ಈ ಕಮಲ ಪುಷ್ಪ ನಾ ಹೇಳಿದ್ನಲ್ಲ, ರಣಾಂಗಣದಿಂದ ಕ್ರೀಡಾಂಗಣದವರೆಗೂ ಇರೋದು ಅಂತ. ನೀವು ಮಹಾಭಾರತದ ಯುದ್ಧದ ವರ್ಣನೆಗಳನ್ನು ಕೇಳಿರ್ಬೋದು. ಮತ್ತು ಈ ಚಕ್ರವ್ಯೂಹ ಅನ್ನೋದು ಎಲ್ಲರಿಗೂ ಪರಿಚಿತವಾದಂತಹ ಪದವೇ. ಅಭಿಮನ್ಯು ಚಕ್ರವ್ಯೂಹದಲ್ಲಿ ಒಳಗೆ ಹೋಗ್ತಾನೆ, ಹೊರಗೆ ಬರೋಕ್ಕಾಗದೆ ಅವರಿಂದ ಹತನಾಗ್ತಾನೆ ಶತ್ರುಗಳಿಂದ ಅನ್ನೋದು ಗೊತ್ತಿದೆ. ಅದೇ ರೀತಿ ಪದ್ಮವ್ಯೂಹವೂ ಉಂಟು. ಅಂದರೆ ಪದ್ಮದ ಆಕಾರದಲ್ಲಿ ಸೇನೆಯನ್ನು ಜಮಾವಣೆ ಮಾಡೋದು. ಇದೆಲ್ಲ ಈ ಆಕಾರಗಳನ್ನೆಲ್ಲ ಉಪಯೋಗಿಸ್ತಾರೆ. ಗರುಡಾಕಾರ, ಇದರ ಪದ್ಮಾಕಾರ, ಪದ್ಮವ್ಯೂಹ ಇತ್ಯಾದಿ ಎಲ್ಲ, ಗರುಡವ್ಯೂಹ ಇವನ್ನೆಲ್ಲ ಮಾಡ್ತಾಯಿದ್ರು ಅಂತ. ಸರ್ಪವ್ಯೂಹ, ಅದೇ ರೀತಿ ಪದ್ಮವ್ಯೂಹವು ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಹೀಗೆ ಎಲ್ಲದರಲ್ಲೂ ಕೂಡ ಅಂದರೆ ರಣಾಂಗಣದಿಂದ ಇಲ್ಲಿವರೆಗೂ ಆಟ ಆಡೋವರೆಗೆ ಮನೆ ಮುಂದೆ ರಂಗೋಲಿ ಹಾಕಿದ್ರೆ ನಾವು ಒಂದು ಕಮಲ ಪುಷ್ಪದ ಆಕಾರವನ್ನೇ ಬರಿತೀವಿ. ದೇವರ ಮುಂದೆ ನಾವು ರಂಗೋಲಿ ಹಾಕಿದ್ರೆ ಕಮಲ ಪುಷ್ಪವನ್ನು ಬರಿತೀವಿ. ನಮ್ಮ ಆಭರಣಗಳಲ್ಲಿ ಕಮಲದ ಆಕಾರ ಇರುತ್ತೆ. ನಮ್ಮ ಬಟ್ಟೆಗಳ ಮೇಲೆ ಇರುವಂತಹ ಡಿಸೈನ್ಗಳಿದೆಯಲ್ಲ, ಈ ಆಕಾರಗಳು, ಅದು ಕೂಡ ತುಂಬ ಆಕರ್ಷಕವಾದಂತಹ ಕಮಲದ ರೀತಿಯಲ್ಲಿರುತ್ತೆ. ಒಟ್ಟಿನಲ್ಲಿ ಭಾರತೀಯರಿಗೆ ಕಮಲ ಪುಷ್ಪ ಬಹಳ ಪ್ರಿಯವಾಗಿರುವಂಥದ್ದು. ಬೌದ್ಧರಂತೂ ಕಮಲ ಪುಷ್ಪದಲ್ಲೇ ಬುದ್ಧದೇವನನ್ನು ಕೂರಿಸಿದ್ದಾರೆ. ಬುದ್ಧದೇವನ ತಲೆಯ ಮೇಲೆ ಮೊಗ್ಗಾಗಿರುತ್ತೆ ನೋಡಿ, ಅದು ಕಮಲದ ಜಟೆಗಳ ಹಾಗೆ ಕೂದಲಿರುತ್ತಲ್ಲ, ಅದೆಲ್ಲ ಕಮಲದ ಮೊಗ್ಗುಗಳಿಂದನೇ ಆಗಿರೋದು ಅಂತಲೂ ಕೂಡ ಅವರು ಹೇಳ್ತಾರೆ. ಹೀಗೆ ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಕಮಲ ಪುಷ್ಪದ ಉಪಸ್ಥಿತಿ ಇರೋದರಿಂದ ಇದು ತುಂಬ ಆಕರ್ಷಕವಾಗಿರುವಂಥದ್ದು, ಅಪೂರ್ವವಾಗಿರುವಂಥದ್ದು, ಅನುಪಮವಾಗಿರುವಂತಹ ವಿಚಾರ ಅಂತ ಅದನ್ನು ಕುರಿತು ಚಿತ್ರ ಮಾಡಲಾಗಿದೆ, ಪದ್ಮಗಂಧಿ ಅಂತ. ಈ ಲೋಟಸ್ ಅನ್ನೋದಿದೆಯಲ್ಲ, ಇದು ಏಷ್ಯಾ ಖಂಡಕ್ಕೆ ಸೇರಿದ್ದು. ನೀವು ಸಸ್ಯಶಾಸ್ತ್ರದ ದೃಷ್ಟಿಯಿಂದ ನೋಡಬಹುದಾದರೆ ಇದು ಏಷ್ಯಾ ಖಂಡಕ್ಕೆ ಇದು ಸ್ವಂತದ್ದು. ಅಂದರೆ ಬೇರೆ ಖಂಡಗಳಿಗಿಂತ ಏಷ್ಯಾ ಖಂಡದಲ್ಲಿ ಬಹಳ ಚೆನ್ನಾಗಿ ಬೆಳೆಯುವಂಥದ್ದು. ಭಾರತದಲ್ಲಷ್ಟೇ ಅಲ್ಲ, ಅಖಂಡ ಭಾರತ ಅಥವಾ ಗ್ರೇಟರ್ ಇಂಡಿಯಾ ಅಂತ ಯಾವುದನ್ನು ನಾವು ಹೇಳ್ತೀವಿ, ಈ ಎಲ್ಲ ಭಾಗಗಳಲ್ಲೂ ಕೂಡ, ಅಂದರೆ ಆಗ್ನೇಯ ಏಷ್ಯಾದಲ್ಲೆಲ್ಲ ಕೂಡ ಈ ಕಮಲ ಪುಷ್ಪ ಬಹಳ ವಿಶಿಷ್ಟವಾಗಿರುವಂಥದ್ದು ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಈ ಕಮಲ ಪುಷ್ಪದ ಉಪಸ್ಥಿತಿ ಇದೆಯಲ್ಲ, ಇದು ಆಕರ್ಷಕವಾಗಿರೋದು ಅಂತ ಹೇಳಿದೆ ನೋಡಿ. ಅನೇಕ ನಾಗರಿಕತೆಗಳನ್ನು ಪುಷ್ಪಗಳು
ಒಂದು ಥರಕ್ಕೆ ಅದರ ಮೇಲೆ ಇಂಪ್ಯಾಕ್ಟ್ ಅಂದರೆ ಅದಕ್ಕೆ ಒಂದು ಪರಿಣಾಮವನ್ನು ಬೀರಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಈಜಿಪ್ಟಲ್ಲಿ ನೀಲಕಮಲ ಇದೆಯಲ್ಲ, ಇದು ಬಹಳ ವಿಶೇಷವಾದಂತಹ ಪುಷ್ಪವಂತೆ. ಅಲ್ಲಿನ ಒಂದು ಸಂಸ್ಕೃತಿ ಇದೆಯಲ್ಲ, ನಾಗರಿಕತೆ, ಅದರೊಡನೆ ಬೆಸೆದುಕೊಂಡಿರುವಂಥದ್ದು ಈ ನೀಲಕಮಲ. ನಮ್ಮಲ್ಲಂತೂ ರಕ್ತಕಮಲ, ಹಾಗೆಯೇ ಅದರ ಜೊತೆಗೆ ಬಿಳಿಯ ಕಮಲ, ಬೆಳ್ದಾವರೆ, ಸರಸ್ವತಿಯ ಆವಾಸ ಸ್ಥಾನವಾಗಿ ಹೀಗೆಲ್ಲ ನಾವು ಹೇಳ್ತಾ ಬಂದಿದ್ದೇವೆ. ಇಂಥ ಈ ಕಮಲ ಪುಷ್ಪ ಏನೇನು ವಿಶೇಷಗಳನ್ನು ಒಳಗೊಂಡಿದೆ, ಅದನ್ನು ಯಾವ ರೀತಿ ನಾವು ಪರಿಗಣಿಸ್ಬೋದು, ಯಾವ ರೀತಿ ಎಲ್ಲರಿಗೂ ಅದನ್ನು ತಿಳಿಸಿ ಹೇಳ್ಬೋದು ಅನ್ನುವಂಥ ಒಂದು ಕ್ರಿಯೇಟಿವ್, ಸೃಜನಾತ್ಮಕವಾದಂತಹ ಚಿಂತನೆ ಮತ್ತು ಅದನ್ನು ತೆರೆಯ ಮೇಲೆ ಒಂದು ಕಥೆಯ ಹೆಣಿಗೆಯ ಮೂಲಕ ತರುವಂಥದ್ದೇ ಈ ಪದ್ಮಗಂಧಿ ಚಿತ್ರದ ವಸ್ತು. ಈ ಚಿತ್ರದ ಪರಿಕಲ್ಪನೆ ಮತ್ತು ನಿರ್ಮಾಣ ನಾನು ಮಾಡಿದ್ದೇನೆ. ಹಾಗೆ ಈ ಚಿತ್ರವನ್ನು ನಿರ್ದೇಶಿಸಿರೋವಂಥವರು, ಚಿತ್ರಕಥೆ ಬರೆದು ಸಂಭಾಷಣೆ ಬರೆದು ನಿರ್ದೇಶಿಸಿರೋವಂಥವರು ಕನ್ನಡ ನಾಡಿನ ಸುಪ್ರಸಿದ್ಧ ನಟ ನಿರ್ದೇಶಕರಾದಂತಹ ಕೆ ಸುಚೇಂದ್ರ ಪ್ರಸಾದ್ ಅವರು. ಇದು ಇನ್ನೇನು ಮುಗಿದಿದೆ. ಮುಗಿತಾ ಬಂದಿರೋದರ ಸೂಚಕವಾಗಿ ನಾವು ಚಿತ್ರ ನಿರ್ಮಾಣ ಹೇಗೆ ಸಾಗಿದೆ ಅನ್ನೋದನ್ನು ಕುರಿತು ಒಂದು ಸಣ್ಣ ವಿಡಿಯೋ ಮಾಡಿದ್ದೇವೆ. ಅದನ್ನು ನಿಮಗೆ ಇವತ್ತು ತೋರಿಸ್ತಾ ಇದ್ದೇನೆ. ಪದ್ಮಗಂಧಿ ಸುಗಂಧಿ ಪದ್ಮೇ ಹೇ ಪದ್ಮೇ ಸುಗಂಧಿ ಪದ್ಮಗಂಧಿ ಪದ್ಮಗಂಧಿ ಪದ್ಮಗಂಧಿ. ದೇವದೇವೋ ದೇವದೇವೋ ಮಹಿಮಾ ತ್ವಮೇವ ಶರಣಂ ಜಗತಿ ತ್ವಮೇವ ಶರಣಂ ಜಗತಿ. ನಾರೆ ತನು ರೇ ನಾ ಪದ್ಮಗಂಧಿ ಸುಗಂಧಿ ಪದ್ಮೇ ಹೇ ಪದ್ಮೇ ಸುಗಂಧಿ ಪದ್ಮಗಂಧಿ ಪದ್ಮಗಂಧಿ ಪದ್ಮಗಂಧಿ. ಕಿಮಿತಿ ಬ್ರೂಮಃ ತವ ಮಹಿಮಾನಂ ಅಮಿತಭೂಷಣಭೂಷಾ ಗರಿಮಾಣಂ. ಕಿಮಿತಿ ಬ್ರೂಮಃ ತವ ಮಹಿಮಾನಂ ಅಮಿತಭೂಷಣಭೂಷಾ ಗರಿಮಾಣಂ. ರಣರಣ ಅನುರಣ ಭವ ಸಂಕರ್ಷಣ ಅಂದಣ ಬೇಲಣ ಜನರ ಗಣ ಮಣಮಣ ಮಂದಿಯ ತಂತ್ರದ ಇಂಗಣ ಅವಿರತ ಶ್ರಮದ ಬಂಧುಗಣ ಭಾರತ ಮಾತೆಯ ಸಂಕೋಲೆಯ ಕ್ಷಣ ಕಪ್ಪು ಮನಸ್ಸಿನ ಬಿಳಿಯ ಗಣ ಪುಣ್ಯ ಭೂಮಿಯ ಅಸ್ಮಿತೆಗೆದು ಪಣ ಆಂಗ್ಲರು ಸೃಜಿಸಿದ ಹೆಣದ ಹಣ. ಶ್ರೀಕರ ಶುಭಕರ ನಿನ್ಮಕ್ಕಳ ಗುಣ ವರ್ಣಿ ವಿಕೃತಿಯನು ಕಾಯಣ್ಣ ವರ್ಣಿ ವಿಕೃತಿಯನು ಕಾಯಣ್ಣ. ಕೆಂಪು ಮೂತಿಯ ಠಕ್ಕರ ಮಣಿಸಲು ಕೆಂಪು ತಾವರೆಗೆ ಬೇಕಾಯ್ತು. ಹಿಂಡು ಹಿಂಡಿನಲ್ಲಿ ಗಂಡು ಗಲಿಗಳು ಸ್ವತಂತ್ರ ಕನಸದ ಕಂಡಾಯ್ತು. ಉದಿಸಿದ ಸೇನೆಯ ದಂಡ ನಾಯಕನು ತಾತ್ಯ ಟೋಪಿಯ ಮೊದಲಾಯ್ತು. ದತ್ತಕ ನಿಷೇಧದ ವಿರುದ್ಧ ಗುಡುಗಿದ ಝಾನ್ಸಿಯ ರಾಣಿಯು ಸೇರಾಯ್ತು. ಸಂಗ್ರಾಮದ ಆ ಕಿಚ್ಚನು ಹಚ್ಚಿದ ಮಂಗಲ ಪಾಂಡೆಯು ಭೋರ್ಗರೆದ. ಬ್ರಹ್ಮಾವರ್ತದ ಯುವರಾಜನು ತಾ ನಾನಾ ಸಾಹೇಬ್ ಝಾಡಿಸಿದ. ನಾನಾ ರೀತಿಲೆ ಝಾಡಿಸಿದ. ರಕ್ತ ಕಮಲ ದ್ವೇಷ ವಿನಿರ್ಮುಕ್ತಂ ಅಂತರಾರ್ಥಯುಕ್ತಂ
साधनमात्रं कमलं रक्तकमलं कमलतन्त्रसाधकं कमलं रक्तकमलम् देशरक्षासूत्रं भावोज्ज्वलघोषणं पावनं परमपावनं कमलं 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 रक्तकमलं रक्तकमलं कमलतन्त्रसाधकं कमलतन्त्रसाधकम् ಕಮಲಪುಷ್ಪ ಒಂದು ವಿಶಿಷ್ಟವಾಗಿರುವಂಥದ್ದು. ಎಲ್ಲ ಪುಷ್ಪಗಳ ಹಾಗೆ ಅಲ್ಲ ಇದು ಪುಷ್ಪವೇ ಆದರೂ ಕೂಡ ಇನ್ನು ಯಾವ ಪುಷ್ಪಕ್ಕೂ ಇಲ್ಲದೇ ಇರುವಂತಹ ಒಂದು ವಿಶೇಷ ಈ ಕಮಲಪುಷ್ಪಕ್ಕಿದೆ. ಆ ಸಸ್ಯಶಾಸ್ತ್ರದ ಅಧ್ಯಯನದಿಂದ ಅದು ಸ್ಪಷ್ಟವಾಗುತ್ತೆ. ನೋಡಿ, ಕಮಲಪುಷ್ಪ ಬೆಳಗ್ಗೆ ಸೂರ್ಯನ ಕಿರಣಗಳಿಂದ ಅರಳುತ್ತೆ. ಹಾಗೆ ಸೂರ್ಯಾಸ್ತವಾದ ಮೇಲೆ ಅದು ಮತ್ತೆ ಅದರ ದಳಗಳು ಮುಚ್ಚಿ ಹೋಗುತ್ತೆ. ತಿರುಗಿ ಬೆಳಗ್ಗೆ ಸೂರ್ಯ ಉದಯದಿಂದ ದಳಗಳು ಮತ್ತೆ ವಿಕಸನಗೊಳ್ಳುತ್ತೆ. ಹೀಗೆ ಒಂದು 4 ದಿವಸ ಈ ಪುಷ್ಪ ಅರಳೋದು ಮತ್ತು ಮುದುಡೋದು ಇದೇ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಸಾಯಂಕಾಲದ ಹೊತ್ತು ಅದು ಮುದುಡೋದಕ್ಕೆ ಮುನ್ನ ಅದರ ಒಳಗೆ ಸೇರಿರುವಂತಹ ಕೀಟಗಳು, ಭ್ರಮರ ಇತ್ಯಾದಿಗಳು ಮಕರಂದವನ್ನು ಹೀರೋದಕ್ಕೆ ಅಂತ ಬಂದಿರುತ್ತಲ್ಲ, ಆ ಕೀಟಗಳು ದಳಗಳು ಮುದುಡಿದಾಗ ಅದಕ್ಕೆ ಗೊತ್ತಾಗದೆ ಅಲ್ಲೇ ಒಳಗೆ ಇದ್ಬಿಡುತ್ತೆ. ಅದೇ ಮತ್ತೆ ಸೂರ್ಯೋದಯವಾಗಿ ಅದು ಪುಷ್ಪ ಅರಳಿದಾಗ ಆ ಕೀಟಗಳು ಜೀವಂತವಾಗಿ ಮತ್ತೆ ಹೊರಗೆ ಬರುತ್ತೆ. ಇದು ಬಹಳ ವಿಶಿಷ್ಟವಾದಂತಹ ಒಂದು ಕ್ರಿಯೆ. ಅಂದರೆ ಜೀವಪೋಷಕವಾದಂತಹ ಆ ಕೀಟಗಳ ಜೀವವನ್ನು ತೆಗೆಯದೆ ಅದನ್ನು ಪೋಷಿಸುವಂತಹ ಒಂದು ವಿಶೇಷವಾದಂತಹ ಸಾಮರ್ಥ್ಯ ಈ ಕಮಲಪುಷ್ಪಕ್ಕಿದೆ, ಇನ್ಯಾವುದಕ್ಕೂ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಬಹುಶಃ ಇದು ಒಂದು ಈ ಕಮಲಪುಷ್ಪದ ವೈಶಿಷ್ಟ್ಯಕ್ಕೆ ಕಾರಣವಾಗಿರಬಹುದು ಅಂತ ಹೇಳಬಹುದು. ನಾರಾಯಣೋಪನಿಷತ್ತಲ್ಲಿ ಕಮಲಪುಷ್ಪದ ಹಾಗೆ ನಮ್ಮ ಈ ಹೃದಯ ಇರುತ್ತೆ ಅಂತ ಹೇಳ್ತಾರೆ. ಈ ಕಮಲಪುಷ್ಪಕ್ಕೆ ವಿಶಿಷ್ಟವಾದಂಥ ಶಕ್ತಿ ಇದೆ ಅಂತ ಹೇಳಿದ್ನಲ್ಲ, ಅದು ಏನಂತ ಹೇಳಿದ್ರೆ ಅದು ಈ ಆಕ್ಸಿಡೇಟಿವ್ ಪಾತ್ವೇ ಅಂತ. ಅಂದರೆ ಈ ಕೀಟಗಳು ತನ್ನ ಒಳಗೆ ಇದ್ದಾಗ ಅದಕ್ಕೆ ಬೇಕಾಗಿರುವಂತಹ ತಾಪಮಾನವನ್ನು ಕೊಟ್ಟು, ಅಂದರೆ ಅದು ಸಾಯದೆ ಬದುಕಿರೋದಕ್ಕೆ ಬೇಕಾಗಿರುವಂಥ ಒಂದು ಬೆಚ್ಚಗಿನ ವಾತಾವರಣವನ್ನು ಉಂಟು ಮಾಡಿ, ಅದರ ಜೊತೆಗೆ ಪುಂಕೇಸರಗಳಲ್ಲಿ ಇರುವಂತಹ ಆಹಾರವನ್ನು ಕೂಡ ಅದಕ್ಕೆ ಒದಗಿಸಿ, ಅದು ಸುಮಾರು 6-7 ಗಂಟೆಗಳ ಕಾಲ ಅಲ್ಲೇ ಇದ್ದು ಜೀವಂತವಾಗಿದ್ದು ಮತ್ತೆ ಸೂರ್ಯೋದಯವಾದಾಗ ತುಂಬ ಸಂತೋಷವಾಗಿ ಹೊರಗೆ ಬರೋವಂಥ ಒಂದು ಪ್ರಕ್ರಿಯೆ ಇಲ್ಲಿ ನಡೆಯುತ್ತೆ. ಇದು ಇನ್ಯಾವ ಪುಷ್ಪಕ್ಕೂ ಇಲ್ಲ ಅನ್ನೋದು, ಅದೇ ಈ ಪುಷ್ಪದ ಒಂದು ಅದ್ಭುತವಾದಂತಹ ಸಾಮರ್ಥ್ಯ ಅನ್ನೋದನ್ನು ನಾವು ಗಮನಿಸಬೇಕು. ಬಹುಶಃ ಇದನ್ನು ಎಲ್ಲ ಗಮನಿಸಿಯೇ ನಮ್ಮ ಶಾಸ್ತ್ರಕಾರರು ಇವರೆಲ್ಲ ಈ ಕಮಲ ಪುಷ್ಪವನ್ನು ನಾನಾ ರೀತಿಯಲ್ಲಿ ಬಳಸಿದ್ದಾರೆ. ಇನ್ನು ಸಾಹಿತ್ಯ, ಸಂಗೀತ, ನೃತ್ಯಗಳಲ್ಲಂತೂ ಇದರ ಉಪಸ್ಥಿತಿ ಇದ್ದೇ ಇದೆ, ನಮಗೆಲ್ಲರಿಗೂ ಗೊತ್ತೇ ಇದೆ. ಈಗ ದೇವಿಯನ್ನು ವರ್ಣಿಸಬೇಕಾದ್ರೆ ಸರೋಜದಲ ನೇತ್ರಿ ಹಿಮಗಿರಿ ಪುತ್ರಿ ಅಂತ ದೇವಿಯ ಕಣ್ಣುಗಳನ್ನು ವರ್ಣಿಸ್ತಾರೆ. ಹಾಗೆ ಪರಮಾತ್ಮನನ್ನು ಹೇಳಬೇಕಾದ್ರೆ ಪುಂಡರೀಕಾಕ್ಷ ಅಂತ ಹೇಳ್ತಾರೆ. ಇದೆಲ್ಲ ಉಂಟು. ಈ ಒಂದು ಕಮಲ ಪುಷ್ಪದ ಉಪಸ್ಥಿತಿ ಇದೆಯಲ್ಲ, ಅದರ ಸೌಂದರ್ಯ, ಅದರ ಡಿವಿನಿಟಿ, ಅಂದರೆ ಪುರಾಣಗಳಲ್ಲೆಲ್ಲ ಎಲ್ಲ ದೇವದೇವಿಯರ ಒಂದು ಆಸನವಾಗಿ ಆವಾಸ ಸ್ಥಾನವಾಗಿರುವಂಥದ್ದು. ಅದರ ಜೊತೆಗೇ ಒಂದು ಸ್ಪಿರಿಚುಯಾಲಿಟಿ, ಒಂದು ಅಧ್ಯಾತ್ಮದ ಸಂದೇಶವನ್ನು ಕೊಡುವಂಥದ್ದು. ಅಂದರೆ ಪ್ಯೂರಿಟಿ, ಡಿವಿನಿಟಿ ಮತ್ತು ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರಲ್ಲ, ಒಂದು ಪಾವಿತ್ರ್ಯ, ಒಂದು ದೈವಿ ವಿಶೇಷ, ಅದರ ಜೊತೆಗೆ ಒಂದು ಅಧ್ಯಾತ್ಮದ ಸಂದೇಶ, ಇದೆಲ್ಲವನ್ನು ಏಕಕಾಲದಲ್ಲಿ ಕೊಡುವಂತಹ ಅದ್ಭುತವಾದಂತಹ ಪುಷ್ಪ ಅಂತ ಹೇಳಿದ್ರೆ ಕಮಲ ಪುಷ್ಪ. ಅದನ್ನು ಕುರಿತೇ ಈ ಚಿತ್ರ ಪದ್ಮಗಂಧಿ. ಇನ್ನು ಪದ್ಮಗಂಧಿ ಅಂತ ಹೇಳಿದ್ರೆ ಆಗಲೇ ಹೇಳಿದೆ, ಪದ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತ. ಗಂಧ ಅಂದರೆ 2 ಅರ್ಥಗಳಿದೆ. ಗಂಧ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಇದು ಸುವಾಸನೆ, ಪರಿಮಳ ಅಂತ ಗಂಧ.
ಆದರೆ ಗಂಧ ಅನ್ನೋದಕ್ಕೆ ಇನ್ನೊಂದು ಅರ್ಥವೂ ಇದೆ. ಪದ್ಮಗಂಧಿ ಅನ್ನೋದು ಆ ಅರ್ಥದ ಮೇಲೆ ನಿಂತಿರೋವಂಥದ್ದು. ಗಂಧ ಅಂತ ಹೇಳಿದ್ರೆ ಸಂಬಂಧಪಟ್ಟಿದ್ದು, ಆ ಗಣಕ್ಕೆ ಸೇರಿದ್ದು ಅಂತ. ಇದನ್ನು ಕಾಳಿದಾಸರೇ ಬಹಳ ಚೆನ್ನಾಗಿ ಉಪಯೋಗಿಸಿದ್ದಾನೆ. ಸರ್ವ ಸಗಂಧೇಶು ವಿಶ್ವಸಿತಿ ಅಂತ. ಎಲ್ಲರೂ ಕೂಡ ಅವರವರಿಗೆ ಪರಿಚಿತವಾಗಿರುವಂಥ ವಿಚಾರಗಳಲ್ಲಿ, ವ್ಯಕ್ತಿಗಳಲ್ಲೇ ಒಂದು ವಿಶ್ವಾಸವನ್ನು ಇಡ್ತಾರೆ ಅನ್ನೋ ರೀತಿಯಲ್ಲಿ ಅಭಿಜ್ಞಾನ ಶಾಕುಂತಲದಲ್ಲಿ ಈ ಮಾತು ಬರುತ್ತೆ. ಹಾಗೆ ಗಂಧ, ಪದ್ಮಗಂಧಿ ಅಂತ ಹೇಳಿದ್ರೆ ಪದ್ಮಕ್ಕೆ ಸಂಬಂಧಪಟ್ಟಿದ್ದು, ಪದ್ಮಕ್ಕೆ ಹೋಲಿಕೆ ಇರೋವಂಥದ್ದು, ಪದ್ಮದ ಗಣಕ್ಕೆ ಸೇರೋವಂಥದ್ದು. ಒಟ್ಟಿನಲ್ಲಿ ಈ ಚಿತ್ರ ಈ ಪದ್ಮಪುಷ್ಪದ ಎಲ್ಲ ವಿಚಾರಗಳನ್ನು ಪ್ರಸ್ತಾಪಿಸೋದ್ರಿಂದ ಇದಕ್ಕೆ ಅತ್ಯಂತ ಸೂಕ್ತವಾದಂಥ ಹೆಸರು ಪದ್ಮಗಂಧಿ ಅಂತ ನಾವು ಈ ಚಿತ್ರಕ್ಕೆ ಹೆಸರಿಟ್ಟಿದ್ದೇವೆ. ಇದು ಪ್ರಾಯಶಃ ನಮ್ಮ ಚಿತ್ರಲೋಕದಲ್ಲೇ ಮೊದಲನೆಯ ಚಿತ್ರವಾಗಿರಬಹುದು ಕಮಲವನ್ನು ಕುರಿತು. ನಮ್ಮ ಥಿಯೇಟ್ರ್ಗಳಲ್ಲೂ ಬರುತ್ತೆ, ಬಂದು ವೀಕ್ಷಿಸಬೇಕಾಗಿ ಈಗಲೇ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮಸ್ಕಾರ.